ಸ್ಟೂಡೆಂಟ್ಸ್, ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 10ನೇ ತರಗತಿಯ ಬಹುಪದೋಕ್ತಿಗಳು ಅಥವಾ ಪಾಲಿನಾಮಿಯಲ್ಸ್ ಅನ್ನೋ ಒಂದು ಪಾಠವನ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೆ. ಅದರ ಕಂಟಿನ್ಯೂ ಪಾರ್ಟ್ ಅನ್ನು ಇವಾಗ ನೋಡೋಣ ಅಂತ. ಯಾವ್ದು ಹೇಳ್ರಿ ಹಾಗಾದ್ರೆ? ಬಹುಪದೋಕ್ತಿಗಳು. ಬಹುಪದೋಕ್ತಿಗಳು 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 ಇದಕ್ ನಾವು ಇಂಗ್ಲಿಷ್ ಒಳಗೆ ಏನಂತ ಕರಿತೇವಂದ್ರ ಪಾಲಿನಾಮಿಯಲ್ಸ್ ಅಂತ ಕರಿತೇವೆ. ಹೌದಾ? ಸೊ ಈ ಬಹುಪದೋಕ್ತಿಗಳ ಒಳಗ ನೀವು ಏನ್ ಕಲ್ತಿರಿ ಲಾಸ್ಟ್ ಟೈಮ್? ಶೂನ್ಯತೆಗಳನ್ನ ಕಂಡುಹಿಡಿಯುದು ಅಂದ್ರ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಅಥವಾ ಮೂಲಗಳನ್ನ ಯಾವ ರೀತಿ ಕಂಡುಹಿಡಿಬೇಕು, ಅಥವಾ ನಮಗ ಮೂಲಗಳು ಗೊತ್ತಿದ್ದಾಗ ಅಂದ್ರ ಆಲ್ಫಾ ಬೀಟಾ ಗೊತ್ತಿದ್ದಾಗ ಯಾವ ರೀತಿ ನಾನೊಂದು ವರ್ಗ ಬಹುಪದೋಕ್ತಿಯನ್ನ ರಚನೆ ಮಾಡ್ಬೇಕು, ಅದೇ ರೀತಿ ಗ್ರಾಫ್ ಮುಖಾಂತರ ಶೂನ್ಯತೆಗಳು ಎಷ್ಟಿದಾವ ಅನ್ನೋದನ್ನ ನೀವು ಕಂಡುಹಿಡಿದಿರಿ. ಸೊ ಇವಾಗ ನಾ ಹೇಳ್ತಾ ಇರೋದು ಏನಂದ್ರ ಭಾಗಾಕಾರದ ಕ್ರಮವಿಧಿ. ಯಾವ್ದಂದ್ರ ಬಹುಪದೋಕ್ತಿಗಳ ಭಾಗಾಕಾರದ ಕ್ರಮವಿಧಿ. ಭಾಗಾಕಾರದ ಕ್ರಮವಿಧಿ ಅಂತ ನಾವು ಇದನ್ ಮಾಡ್ತಾ ಇದೀವಿ. ಸೊ ಇಲ್ಲಿ ನಮ್ಗೆ ಏನಾಗಿದೆ, ಸೇಮ್ ಡಿಕ್ಟೋ ನಾವ್ ಹೆಂಗ್ ನಮಗ ಡಿವಿಷನ್ ಮೆಥಡ್ ಅನ್ನ ನಾವು ಸಣ್ಣವ್ರಿದ್ದಾಗಿಂದ ಕಲ್ತಿದೀವಲ್ಲ, ಸೊ ಅದೇ ಮೆಥಡ್. ಬಟ್ ಅಲ್ಲಿ ಏನಾಗಿರ್ತಿದ್ವು, ನಮಗ ಸಂಖ್ಯೆಗಳು ಇರ್ತಿದ್ವು. ಬಟ್ ಇಲ್ಲಿ ಏನಾಗಿರ್ತಾವ ಹೇಳ್ರಿ, ನಮಗ ಚರಾಕ್ಷರಗಳಿರ್ತಾವು, ಅಂದ್ರ ಬೀಜೋಕ್ತಿಗಳಿರ್ತಾವ ನಮಗ. ಸೊ ಆ ಬೀಜೋಕ್ತಿಗಳನ್ನ ಯಾವ ರೀತಿ ಡಿವೈಡೆಡ್ ಬೈ ಮಾಡ್ಬೇಕು ಅನ್ನೋದನ್ನ ನಾವ್ ಇವತ್ತ ಕಲಿಯೋಣಂತ. ಭಾಗಾಕಾರದ ಕ್ರಮವಿಧಿ. ಅದಕ್ಕಿಂತ ಮುಂಚೆ ನಾನ್ ನಿಮಗ್ ಹೇಳೋದೇನಂದ್ರ, ಫಾರ್ ಎಕ್ಸಾಂಪಲ್ ಈಗ 36 ಅಂತ ಇದೆ. ಹೌದಾ? ಇದನ್ನ ನಾನು 6ರಿಂದ ಭಾಗಾಕಾರ ಮಾಡ್ಬೇಕು. ಹೌದಾ? ಇದಂತೂ ನಿಮಗೆ ಈಸಿ ಮೆಥಡ್ ಗೊತ್ತಿದೆ. ಸೊ ಈಗ ಎಷ್ಟಿದೆ? 6 36. ಹೌದಾ? ಇದಕ್ಕ 6 ಒಳಗ 6 ಮೈನಸ್ ಮಾಡಿದ್ರೆ ನಮಗ 0 ಬಂತು. ಇಷ್ಟಂತೂ ನಮಗ ಗೊತ್ತಿದೆ. ಇದಕ್ಕಿಂತ ಇನ್ನು ನೆಕ್ಸ್ಟ್ ಸ್ಟೆಪ್ ನಿಮ್ಗ ಪಾಯಿಂಟ್ ಇದ್ದಿದ್ ಮಾಡಿದ್ದು ಗೊತ್ತಿದೆ. ಜಸ್ಟ್ ನಾನ್ ನಿಮಗ ಭಾಗಾಕಾರವನ್ನ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ. ಸೊ ಈ ಭಾಗಕ್ಕೆ ನಾವ್ ಏನಂತ ಕರಿತೀವಿ ಹೇಳ್ರಿ? ಭಾಗಲಬ್ಧ ಅಂತ ಕರಿತೀವಿ. ಹೌದಾ? ಆಮೇಲೆ ಇದಕ್ಕೆ ಏನಂತ ಕರಿತೀವಿ? ಶೇಷ ಅಂತ ಕರಿತೀವಿ. ಹೌದಾ? ಆಮೇಲೆ ಇದಕ್ಕೆ ಏನಂತ ಕರಿತೀವಿ? ಭಾಜಕ ಅಂತ ಕರಿತೀವಿ. ಭಾಜಕ. ಇದಕ್ಕೆ ಏನಂತ ಕರಿತೀವಿ? ಭಾಜ್ಯ ಅಂತ ಕರಿತೀವಿ. ಹೌದಾ? ಕರೆಕ್ಟಾ? ಈಗ ನಾವು ನಮ್ಮ ಭಾಗಾಕಾರ ನಾವು ಮಾಡಿರ್ತಕ್ಕಂತ ಭಾಗಾಕಾರದ ಲೆಕ್ಕ ನಮಗ ಕರೆಕ್ಟ್ ಆಗಿ ಇದೆ ಇಲ್ಲೋ ಅಂತ ಹೇಳಿ ಕಂಡು ಹಿಡಿಲಿಕ್ಕೆ ನಾವು ಒಂದು ಮೆಥಡ್ ಅನ್ನ ಯೂಸ್ ಮಾಡಿರ್ತಿದ್ವಿ. ಅಂದ್ರ ಭಾಗಾಕಾರವನ್ನ ತಾಳೆ ನೋಡುವಂತಹ ಮೆಥಡ್ ನಮಗ್ ಗೊತ್ತಿದೇನೋ? ಏನ್ ಹೇಳ್ರಿ? ಭಾಜಕ ಇಂಟು ಸೆಕೆಂಡ್ ಇಲ್ಲೇ ಬರುತ್ತೆ ನೋಡಿ. ಭಾಜಕ ಇಸ್ ಈಕ್ವಲ್ ಟು ನಾವ್ ಏನ್ ಮಾಡ್ಬೇಕಿಲ್ಲೇ? ಭಾಜ್ಯ ಇಂಟು ಭಾಗಲಬ್ಧ ಪ್ಲಸ್ ಶೇಷವನ್ನ ಮಾಡ್ಬೇಕು. ಅಂದಾಗ ನಮ್ದು ಭಾಗಾಕಾರ ಲೆಕ್ಕ ನಾವು ಮಾಡಿರ್ತಕ್ಕಂತ ಲೆಕ್ಕ ಕರೆಕ್ಟ್ ಇದೆ ಇಲ್ಲೋ ಅನ್ನೋದು ನಮ್ಗ ಗೊತ್ತಾಗ್ತೈತಿ. ಸೊ ಭಾಜ್ಯ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಇಷ್ಟು ನಿಮಗ್ ಗೊತ್ತಿದೆ. ಸೊ ಇಲ್ಲಿ ನೋಡ್ರಿ, ನಮಗ ಭಾಜ್ಯ ಏನಿದೆ? 6 ಇದೆ, ಭಾಗಲಬ್ಧ 6 ಇದೆ. 6 36. ಹೌದಾ? 6 36 ಪ್ಲಸ್ 0 ಇರೋದ್ರಿಂದ ಅದೇನು ಕನ್ಸಿಡರ್ ಆಗುದಿಲ್ಲ. ಸೊ ನಮ್ದು ಆನ್ಸರ್ ಬಂತು ಇಲ್ಲೇ. ಭಾಜಕ ಎಷ್ಟಿದೆ ಅಷ್ಟೇ ನಮಗ 36 ಅಂತ ಆನ್ಸರ್ ಬಂತು. ಕರೆಕ್ಟಾ? ಸೊ ಇದಾದ್ಮೇಲೆ ನಮಗ ಈಗ ಏನಾಗಿದೆ, ಇವನ್ನೆಲ್ಲ ನೀವು ಪ್ರೈಮರಿ ಲೆವೆಲ್ ಕಲ್ತ್ ಬಿಟ್ರಿ. ಈ ರೀತಿ ಭಾಗಾಕಾರ ಮಾಡುದು, ಅದನ್ನ ಯಾವ ರೀತಿ ತಾಳೆ ನೋಡೋದು ಆಲ್ಮೋಸ್ಟ್ 5th 6th ಮುಗಿಸ್ಬಿಟ್ಟಿರಿ. ಬಟ್ ಈಗ ಹೈಸ್ಕೂಲ್ ಅದು 10th ಅವ್ರು ಇರೋದ್ರಿಂದ ಅದನ್ನ ನಮಗ ಸ್ವಲ್ಪ ಮಾಡಿಫೈಡ್ ಮಾಡಿ ಯಾವ ರೀತಿ ಕೊಟ್ಟಿದಾರಂದ್ರ, ಈ ಭಾಜಕಕ್ಕೆ ಏನಂತ ಕರೀತಾರಂದ್ರ ಪಿ ಆಫ್ ಎಕ್ಸ್ ಅಂತ. ಕರೆಕ್ಟ್? ಆಮೇಲೆ ಇಲ್ಲೇ ಮತ್ತಿದಕ್ಕ ಕ್ಯೂ ಆಫ್ ಎಕ್ಸ್, ಜಿ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್. ಹೌದಾ? ಜಿ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್ ಪ್ಲಸ್ ಆರ್ ಆಫ್ ಎಕ್ಸ್ ಅಂತ ಬರ್ದಿದಾರು. ಹೌದಾ? ಆರ್ ಆಫ್ ಎಕ್ಸ್ ಅಂತ ಬರ್ದಿದಾರು.
ಹೌದಾ? ಈಗ ಇದನ್ನ ಯಾವ ರೀತಿ ಇದು ಎಲ್ಲಿಂದ ಪಿ ಬಂತು, ಯಾವ ರೀತಿ ಕ್ಯೂ ಬಂತು ಅಲ್ಲ, ಈ ಭಾಗಾಕಾರವನ್ನ ತಾಳೆ ನೋಡುವಂತಹ ಮೆಥಡ್ಗೆ ನಾವು ಈ ರೀತಿ ಅವರೊಂದು ಫಾರ್ಮುಲಾವನ್ನ ಸೆಟ್ ಮಾಡಿದಾರು. ಪಿ ಆಫ್ ಎಕ್ಸ್ ಅಂದ್ರ ಪಿ ಆಫ್ ಎಕ್ಸ್ ಅಂದ್ರೆ ಇದು, ಜಿ ಆಫ್ ಎಕ್ಸ್ ಅಂದ್ರೆ ಇದು, ಕ್ಯೂ ಆಫ್ ಎಕ್ಸ್ ಅಂದ್ರೆ ಇದು, ಪ್ಲಸ್ ಆರ್ ಆಫ್ ಎಕ್ಸ್ ಅಂದ್ರೆ ಶೇಷ. ಅರ್ಥ ಆಯ್ತಾ? ಇದು ನಮ್ದು ಭಾಗಾಕಾರದ ಮೇನ್ ಕಾನ್ಸೆಪ್ಟ್. ಇನ್ನು ಇದು ಏನಾಗತ್ತಂದ್ರ ನಮ್ಗ ಇದನ್ನ ನಾವು ಎದಕ್ಕೆ ಕನ್ವರ್ಟ್ ಮಾಡ್ಬೇಕೀಗ, ಬಹುಪದೋಕ್ತಿಗಳೊಳಗ ಯಾವ ರೀತಿ ಕನ್ವರ್ಟ್ ಮಾಡ್ಬೇಕು, ಹೌದಾ? ಯಾವ ರೀತಿ ಇದೆ. ಆಮೇಲೆ ಅಲ್ಲಿ ಏನಾಗತ್ತಂದ್ರ ಇದಕ್ ನಿಮ್ಗ ಈಗ ನಿಮ್ಗ ಸಣ್ಣವ್ರಿದ್ದಾಗಿಂದ ನೋಡ್ರಿ, ಭಾಗಾಕಾರ ಲೆಕ್ಕ ಬರ್ಬೇಕಂದ್ರ ನಿಮಗ್ ಮೊದಲ್ ಏನ್ ಬರ್ಬೇಕು, ಮಗ್ಗಿಗಳು ಬರ್ಬೇಕು. ಮಗ್ಗಿಗಳು ಪರ್ಫೆಕ್ಟ್ ಇದ್ರೆ ನೀವು ಗುಣಾಕಾರ ಮತ್ತ ಭಾಗಾಕಾರವನ್ನ ಮಾಡ್ತೀರಿ ಅನ್ನೋದು ನಿಮಗ್ ಗೊತ್ತಿದೆ. ಬಟ್ ಇಲ್ಲಿ ಬಹುಪದೋಕ್ತಿಗಳ ಮಗ್ಗಿ ಅದ್ರಾಗ ಏನಿಲ್ಲ. ಬಟ್ ಸ್ವಲ್ಪ ಅದಕ್ಕ ನಮಗ ಮೆಥಡ್ಗಳು ಚೇಂಜ್ ಆಗ್ತಾವು. ಯಾವ ರೀತಿ ಇದಾವು ಏನಿದಾವ ಅಂತ ಇವಾಗ ನೋಡೋಣ ಅಂತ. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ, ಈಗ ಅಭ್ಯಾಸ 9.3 ಅಭ್ಯಾಸ 9.3 ಅಂತ ಇದೆ. ಹೌದಾ? ಕ್ವಶನ್ ಏನಿದೆ ನೋಡ್ರಿ, ಕೆಳಗಿನ ಪ್ರತಿಯೊಂದರಲ್ಲಿಯೂ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಅನ್ನು ಬಹುಪದೋಕ್ತಿ ಜಿ ಆಫ್ ಎಕ್ಸ್ ದಿಂದ ಭಾಗಿಸಿ ಭಾಗಲಬ್ಧ ಮತ್ತು ಶೇಷಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದಾರು. ಆಮೇಲೆ ಪಿ ಆಫ್ ಎಕ್ಸ್ ಅನ್ನ ಕೊಟ್ಟಿದಾರು, ಜಿ ಆಫ್ ಎಕ್ಸ್ ಅನ್ನ ಕೊಟ್ಟಿದಾರು. ಹೌದಾ? ಇಲ್ಲಿ ನೋಡ್ರಿ, ಪಿ ಆಫ್ ಎಕ್ಸ್ ಏನಂದ್ರ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್, ಹೌದಾ, ಮೈನಸ್ 3x² ಪ್ಲಸ್ 5x ಮೈನಸ್ 3. ಹೌದಾ? ಇಲ್ಲೇ ಆಮೇಲೆ ಜಿ ಆಫ್ ಎಕ್ಸ್ ಏನಂದ್ರ x² ಮೈನಸ್ 2 ಅಂತ ಇದೆ. ಹೌದಾ? x² ಮೈನಸ್ 2 ಅಂತ ಇದೆ. ಸೊ ನಮಗ ಪಿ ಆಫ್ ಎಕ್ಸ್ ಏನಂತ ಹೇಳಿದ್ದೆ ನಾನು ನಿಮಗ, ಭಾಜಕ ಅಂತ ಹೇಳಿದ್ದೆ. ಸೊ ಅದನ್ನ ನಾವು ಇಲ್ಲೇ ಭಾಗಿಸ್ಬೇಕು. ಭಾಗಿಸಕಂದ್ರ ನಾವ್ ಇಲ್ಲಿ ಇಡ್ಬೇಕು ಅದನ್ನ. ಹೌದಾ? ನಾ ಯಾವ ರೀತಿ ಇರ್ತೇನೆ ನೋಡ್ರಿ, x³ ಮೈನಸ್ 3x² ಪ್ಲಸ್ 5x ಮೈನಸ್ 3. ಕರೆಕ್ಟಾ? ಇದನ್ನ ಎಲ್ಲಿಡ್ಬೇಕು? ಈಗ ಈ ಸಂಖ್ಯೆದಿಂದ ಭಾಗಿಸ್ತೇವೆ ಅಂದ್ರೆ ಅದನ್ನ ನಾವು ಈ ಸೈಡ್ ಬರ್ಕೋಬೇಕು, x² ಮೈನಸ್ 2 ಅಂತ ಹೇಳಿ. ಹೌದಾ? ಈಗ ನಾವು ಭಾಗಾಕಾರವನ್ನ ಇದೇ ರೀತಿ ಮಾಡ್ತಾ ಇರ್ತೇವೆ, ಹೌದಿಲ್ಲ? ನಾವು ಈ ರೀತಿನೂ ಬರಿತಿರ್ತೇವೆ ಅದನ್ನ ಸಿಂಬಾಲು, ಅಥವಾ ಈ ರೀತಿನೂ ಬರೀತಾರ, ಯಾವ್ದು ತಪ್ಪಿಲ್ಲ. ಹೌದಾ? ಈಗ ನೋಡ್ರಿ, ಇದನ್ನ ಯಾವ ರೀತಿ ಭಾಗಿಸ್ತೇನೆ ಅನ್ನೋದನ್ನ ನೋಡ್ಬೇಕು. ಹೌದಾ? ಈಗ ನೋಡ್ರಿ, ಇಲ್ಲೇ ನಮಗ x³ ಇದೆ. ಇಲ್ಲೇ ಫಸ್ಟ್ನೇದ್ದು ನಾವು ನೋಡ್ಕೋಬೇಕು. ಈ ಬಹುಪದೋಕ್ತಿ ಒಳಗ ಒಂದಂತ ನೆನ್ಪಿಟ್ಕೋರಿ ನೀವು, ಯಾವಾಗಿದ್ರು ಮೊದಲನೇ ಬಹುಪದೋಕ್ತಿಯನ್ನ ನಾವು ಅಂದ್ರ ಆ ಪದೋಕ್ತಿಯನ್ನ ಕ್ಯಾನ್ಸಲ್ ಮಾಡುವಂತ ಉದ್ದೇಶ ಇರ್ಬೇಕು ನಮಗ. ಅಂದ್ರ ನಾವೀಗ x³ ಹೋಗ್ಬೇಕು, ಆಮೇಲೆ ನೆಕ್ಸ್ಟ್ ಮತ್ತೆ ಯಾವ್ದ್ ಸಂಖ್ಯೆ ಬರ್ತೈತಿ ಅವ್ ಹೋಗ್ಕೋಂತ ಬರ್ಬೇಕು. ಅದಾದ್ಮೇಲೆ ನಮಗ ಲಾಸ್ಟ್ ಶೇಷ ಉಳಿತೈತಿ. ಹೌದಾ? ಈಗ ನೋಡ್ರಿ, ಈಗ x³ ಇದೆ ಅಲ್ಲ, ಈ x² ಗೆ ನಾನು ಎಷ್ಟರಿಂದ ಗುಣಾಕಾರ ಮಾಡಿದ್ರೆ x³ ಬರ್ತೈತಿ ನೋಡ್ರಿ. ಅದು ಗೊತ್ತಾಗ್ಲಿಲ್ಲ ಅಂದ್ರ ಈ ಒಂದೇ ಪದದಿಂದ ಭಾಗಿಸ್ರಿ. x³ ಡಿವೈಡೆಡ್ ಬೈ x² ಮಾಡ್ರಿ, ಎಷ್ಟಾಗತ್ ನೋಡ್ರಿ. ಈ 2 ಎಕ್ಸ್ ಇಲ್ಲಿ 3 ಇದಾವ, ಇಲ್ಲಿ 2 ಇದಾವ ಅಂದ್ರೆ ಒಂದ್ ಹೋತಂದ್ರೆ ಎಷ್ಟು ಉಳಿತಿಲ್ಲ ನಮಗ, ಎಕ್ಸ್ ಉಳಿತು. ಸೊ ನಾವ್ ಏನ್ ಮಾಡ್ಬೇಕಂದ್ರ ಎಕ್ಸ್ ದಿಂದ ಇಲ್ಲಿ ಈ ಎಕ್ಸ್ ಅನ್ನ ಇಲ್ಲಿ ಇಟ್ಕೋಬೇಕು. ಕರೆಕ್ಟಾ? ಈ ಎಕ್ಸ್ ದಿಂದ ಇದಕ್ಕಷ್ಟಕ್ಕೂ ಗುಣಾಕಾರ ಮಾಡಿ ಇಲ್ಲೇ ನಾವು ಕೆಳಗ್ ಬರಿಬೇಕು. ಹೌದಾ? ಸೊ ನೋಡ್ರಿ, ಇಲ್ಲಿ ಎಷ್ಟಾಗತ್ತ, ಎಕ್ಸ್ ಇಂಟು x² ಎಷ್ಟಾಗತ್ತಿದು, x³. ಹೌದಾ? ಮೈನಸ್ ಇಲ್ಲೇ ಮೈನಸ್ 2x ಇರೋದ್ರಿಂದ ಇಲ್ಲಿ ನೋಡ್ರಿ 3x² ಇದೆ. ಹೌದಾ? 3x² ಇದ್ದಾಗ ನನಗಿಲ್ಲೇ ಎಕ್ಸ್ ಅಷ್ಟ ಬರ್ತೈತಿ. ಅವ್ಕುರ್ ಜಗಕ್ಕನ ಅವನ್ನ ಇಡ್ಬೇಕು. ಅವ್ಕುರ್ದ ಯಾವ ಘಾತಾಂಕದೊಳಗಿರ್ತಾವ ಅದೇ ಘಾತಾಂಕದ ಕೆಳಗ ನಾವ್ ಇಡ್ಬೇಕು. ಇಲ್ಲಿ ಏನಾಗತ್ತಂದ್ರ ನಮಗೀಗ 3x² ಬರಾಕತ್ತಿಲ್ಲ ನಮಗ, ಅದನ್ನ 0 ಅಂತ ಇಟ್ಟು ಪ್ಲಸ್ ಇಂಟು ಮೈನಸ್ ಏನಾಯ್ತು, ಮೈನಸ್ 2x. ಹೌದಾ? 2x ಅಂತ ಆಯ್ತು. ಈಗ ಇದನ್ನ ಏನ್ ಮಾಡ್ರಿ, ಭಾಗಾಕಾರ ಮಾಡ್ರಿ. ಈ ರೀತಿ ಇದ್ದಾಗ ಏನಾಗತ್, ನಮ್ದು ಚಿಹ್ನೆಗಳು ಚೇಂಜ್ ಆಗ್ತಾವು. ಹೌದಾ? ನೋಡ್ರಿ, x³ ಕ್ಯಾನ್ಸಲ್ ಆಯ್ತು ಆಟೋಮೆಟಿಕ್ಲಿ. ಅವಾಗ ಏನಾಯ್ತು ಇಲ್ಲಿ ನೋಡ್ರಿ, ಮೈನಸ್ 3x² ಪ್ಲಸ್ 0 ಅದೇನು ಚೇಂಜಸ್ ಆಗೋದಿಲ್ಲ. ಮೈನಸ್ 3x²
ಇಲ್ಲಿ ನೋಡ್ರಿ ಪ್ಲಸ್ ಪ್ಲಸ್ ಆಯ್ತು, ಹೌದಾ? 5 2 7 ಎಕ್ಸ್. ಇಲ್ಲಿ ಮುಂದಿನ ಸಂಖ್ಯೆಯನ್ನ ನಾವು ಇಲ್ಲಿ ಇಳಿಸ್ಕೋಬೇಕು, -3 ಅಂತ ಆಯ್ತು. ಕರೆಕ್ಟ್? -3x² + 7x -3 ಅಂತ ಆಯ್ತು. ಕರೆಕ್ಟಾ? ಈಗ ನೋಡ್ರಿ, ಇಲ್ಲಿ ನನಗೆ ಮೈನಸ್ ಇದಕ್ಕ ಯಾವ ಸಂಖ್ಯೆಯಿಂದ ಗುಣಾಕಾರ ಮಾಡಿದಾಗ -3x² ಅಂತ ಬರ್ತೈತಿ ನೋಡ್ರಿ, ಹೌದಾ? ಈಗ ಆಲ್ರೆಡಿ ಇಲ್ಲಿ x² ಇದೆ. ಇನ್ನು ಏನ್ ಯಾವ ಸಂಖ್ಯೆಯಿಂದ ಗುಣಾಕಾರ ಮಾಡ್ಬೇಕು ನಾವು? -3 ದಿಂದ ಗುಣಾಕಾರ ಮಾಡ್ಬೇಕು. ಇದ್ರೊಳಗ ಬಹುಪದೋಕ್ತಿ ಒಳಗ ನಾವು ಮೇನ್ ನೆನಪಿಟ್ಕೊಳ್ಳೋದೇನು, ಮೊದಲನೆಯ ಸಂಖ್ಯೆಯನ್ನ ಕ್ಯಾನ್ಸಲ್ ಮಾಡ್ಕೊಂತ ಹೋಗುದಷ್ಟ ನಮ್ಮ ಉದ್ದೇಶ ಇರ್ಬೇಕು, ಹೌದಾ? ಸೊ ಈಗ ನೋಡ್ರಿ, ಇಲ್ಲಿ -3 ಅಂದ್ರೆ ಇದನ್ನ ಏನ್ ಮಾಡ್ತೇನೆ, -3 ಅನ್ನ ಇಲ್ಲಿ ಇಡ್ತೇನೆ. ಕರೆಕ್ಟಾ? -3 ಅನ್ನ ಇಲ್ಲಿ ಇಡ್ತೇನೆ. ಈ -3 ದಿಂದ ಇದಕ್ಕ ಗುಣಾಕಾರ ಮಾಡೋಣ. -3 × x² -3x² ಪ್ಲಸ್ ಇಂಟು ಮೈನಸ್, ಸಾರಿ, ಮೈನಸ್ ಇಂಟು ಮೈನಸ್ ಏನಾಗತ್ತ, ಪ್ಲಸ್ ಆಗತ್ತ. ಅದು ಎಲ್ಲಿ ಬರ್ತೈತಿ ನಮಗ? ಪ್ಲಸ್ 3 2 6 ಬರ್ತೈತಿ. ಇಲ್ಲಿ ಎಕ್ಸ್ ಅನ್ನೋದು ಹಂಗ ಉಳಿದ್ ಬಿಡ್ತೈತಿ ನಮಗ. ಇದನ್ನ 0 ಅಂತ ಮಾಡ್ಕೊಳ್ಳಿ, ಹೌದಾ? ಈಗ ಚಿಹ್ನೆಗಳು ಚೇಂಜ್ ಆಗ್ತಾವು. ಇದು ಪ್ಲಸ್ ಆಯ್ತು, ಇದು ಮೈನಸ್ ಆಯ್ತು, ಇದು ಮೈನಸ್ ಆಯ್ತು. ಸೊ ಎಷ್ಟಾಯ್ತು ಇದು? 3x² 3x² ಕ್ಯಾನ್ಸಲ್ ಆಯ್ತು, 7x ಉಳಿತು. ಆಮೇಲೆ ಏನಾಯ್ತು ಇದು? ಮೈನಸ್ ಮೈನಸ್ ಅಂದ್ರ ಮೈನಸ್, ಸಜಾತಿಯ ಚಿಹ್ನೆಗಳದವು ಕೂಡಿಸ್ಬೇಕು. ಎಷ್ಟಾಯ್ತು? 7x -9 ಅಂತ ಆಯ್ತು. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ x² ಬಂತು, ಇಲ್ಲಿ ಎಕ್ಸ್ ಬಂದಿದೆ. ಅಂದ್ರ ಇದಕ್ಕಿಂತ ಇದು ನಮ್ದು ಸಣ್ಣದಿರೋದ್ರಿಂದ ಇನ್ನು ನಾವು ಮತ್ತೆ ಇದನ್ನ ಮುಂದೆ ಸಂಖ್ಯೆಯನ್ನ ಕಂಟಿನ್ಯೂ ಮಾಡಕ್ ಬರುದಿಲ್ಲ. ದೊಡ್ಡದಿದ್ರೆ ನಾವು ಅದಕ್ಕೆ ಗುಣಾಕಾರ ಮಾಡಿ ಇಲ್ಲಿ ಮಟ್ಟ ತರಬಹುದು. ಬಟ್ ಇದಕ್ಕೆ ನಾವ್ ಏನ್ ಮಾಡ್ಲಿಕ್ಕೆ ಬರುದಿಲ್ಲ ಹೇಳ್ರಿ. ಇಲ್ಲಿ 7x ಅಂದ್ಮೇಲೆ ಮತ್ತೆ ನಮಗ್ ಡಿವೈಡೆಡ್ ಬೈ ಮಾಡಕ ಬರುದಿಲ್ಲ. ಅರ್ಥ ಆಯ್ತು ಇದು? ಸೊ ಇದೇನಾಗತ್ತ ಹಂಗಾದ್ರೆ, ನಮ್ದು ಆನ್ಸರ್ ಬಂದದ್ದು ಇದೇನಾಯ್ತು ನಮಗ? ಭಾಗ ಲಬ್ಧ ಆಯ್ತು. ಭಾಗ ಲಬ್ಧ, ಅಥವಾ ಇದಕ್ ನಾವು Q(x) ಅಂತ ಕರಿತೇವಿ, ಕೋಶಂಟ್ ಅಂತ ಹೇಳಿ. ಆಮೇಲೆ ಇದು ಶೇಷ ಆಯ್ತು, R(x) ರಿಮೈಂಡರ್ ಅಂತ ಆಯ್ತು. ಕರೆಕ್ಟಾ? ಸೊ ಇದು ನಮ್ದು ಏನಾಗತ್ತ, ಈ ರೀತಿ ಭಾಗಲಬ್ಧ ಸಂಖ್ಯೆಗಳನ್ನ ಬಿಡಿಸ್ಬೇಕು. ಈ ಪ್ರಾಬ್ಲಮ್ಸ್ ಗಳು ನಿಮ್ಗ ವೆರಿ 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 ಇಂಪಾರ್ಟೆಂಟ್, ಹೌದಾ? 10th ಅವ್ರು ಇರೋದ್ರಿಂದ ಕಂಪಲ್ಸರಿ 2 ಮಾರ್ಕ್ಸಿಗಂತೂ ಈ ಕ್ವಶನ್ ಬಿದ್ದೇ ಬೀಳ್ತೈತಿ, ಹೌದಾ? ಈ ಕ್ವಶನ್ ಇದ್ದೇ ಇರ್ತೈತಿ. ಕರೆಕ್ಟಾ? ಇಲ್ಲಿ ಏನಾಗತ್ತಂದ್ರ ಅಲ್ಲೇ ಗ್ರಾಫ್ ಮುಖಾಂತರ ಶೂನ್ಯತೆಗಳನ್ನ ಕಂಡು ಹಿಡಿದಿರ್ತೈತಿ, ಅಥವಾ ಅಲ್ಲೇ ಮೂಲಗಳನ್ನ ಕಂಡು ಹಿಡಿದಿರ್ತೈತಿ. ಬಿಟ್ರ ಇದಂತೂ ಲೆಕ್ಕ ಕಂಪಲ್ಸರಿ ಇದ್ದೇ ಇರ್ತೈತಿ. ಅದಕ್ ಸ್ವಲ್ಪ ಇದ ಲೆಕ್ಕ ಅಂತ ಹಂಗಲ್ಲ, ಇಲ್ಲಿ ಸಂಖ್ಯೆಗಳ ಚೇಂಜ್ ಆಗಿರ್ತಾವು. ಆ ಸಂಖ್ಯೆಗಳು ನೀವು ಯಾವ್ದು ಕೊಟ್ರು ಮಾಡುವಂಗ ಒಂದು 5-6 ಎಕ್ಸಾಂಪಲ್ ಗಳನ್ನ ಬಿಡಿಸಿಟ್ಕೋರಿ, ಅಂದ್ರ ನಿಮಗೆ ಈಸಿ ಆಗ್ತೈತಿ ಎಕ್ಸಾಮ್ ಒಳಗೆ. ಅರ್ಥ ಆಯ್ತು ಇದು? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಅದಕ್ಕಿಂತ ಮುಂಚೆ ನಿಮಗೆ ಇದೇ ರೀತಿ ಇರ್ತಕ್ಕಂಥದ್ದು ಇಲ್ಲೊಂದು ಸಿಮ್ಯುಲೇಷನ್ ಇದೆ. ಅದು ತೋರ್ಸಿದ್ಮೇಲೆ ನಿಮಗ ನಾನು ಕಂಟಿನ್ಯೂ ಮಾಡ್ತೇನೆ, ಹೌದಾ? ಇಲ್ಲಿದೆ ನೋಡ್ರಿ. ಹೌದಾ? ಸೇಮ್ ನಾನು ಯಾವ ರೀತಿ ಮಾಡಿದ್ನಲ್ಲ ಅದೇ ರೀತಿ ಇಲ್ಲೇ ನಮಗ ಇದೆ, ಹೌದಾ? ಕರೆಕ್ಟ್ ಕಾಣಿಸ್ತಾ ಇದೆ? ಇಲ್ಲೇ x² + 1, ಇಲ್ಲೇ 2x⁴ + 3x³ -12x² -7x + 6 ಅಂತ ಇದೆ, ಹೌದಾ? ಸೊ ಇದನ್ನ ನೋಡ್ರಿ ಯಾವ ರೀತಿ ಇದೆ. ಇಲ್ಲೇ ಡಿವೈಸರ್ ಇದೆ, ಹೌದಾ? ಇಲ್ಲೇ ನಾವು ಇಲ್ಲೇ ಚೇಂಜ್ ಮಾಡ್ಕೋಬಹುದು. ಮತ್ತಿಲ್ಲೇ ರಿಮೈಂಡರ್ ನೋಡ್ರಿ, ಇಲ್ಲಿ x² ಇದ್ದಾಗ ಇಲ್ಲಿ ಏನಾಗಿದೆ ನಮ್ಗೆ, ಇಲ್ಲೇ 2x ಬರ್ಬೇಕಂದ್ರ 2x⁴ ಬರ್ಬೇಕಂದ್ರೆ ಇದನ್ನ ಅವರು 2x² ದಿಂದ ಗುಣಾಕಾರ ಮಾಡಿದಾರು, ಹೌದಾ? 2x⁴ ಅದಾದ್ಮೇಲೆ ಮತ್ತೇನ್ ಮಾಡಿದಾರ, 2x² ಅಂತ ಆಗಿದೆ. ಇಲ್ಲಿ ಮತ್ತೆ ಕೆಳಗಿನ ಚಿಹ್ನೆಗಳನ್ನ ಚೇಂಜ್ ಮಾಡಿ ನಮ್ಗೆ ಏನ್ ಮಾಡಿದಾರ ಅವರು, ಇಲ್ಲಿ ಮತ್ ಇದನ್ನ ಇಲ್ಲಿ ಮೈನಸ್ ಮಾಡ್ಕೊಂತ ಹೋಗಿದಾರು. ಲಾಸ್ಟ್ ನೋಡ್ತೀರಿ ಇಲ್ಲಿ ರಿಮೈಂಡರ್ ಅಂದ್ರ R(x) ಇಷ್ಟು ಬಂದಿದೆ ಅವ್ರದ್ದು, -10x + 20 ಅಂತ ಬಂದಿದೆ. ಡಿವೈಡೆಂಟ್ ಅಂದ್ರ ಇದು ಬಂದಿದೆ. ಇಲ್ಲಿ ಕ್ವೋಷಂಟ್ ಅಂದ್ರೆ ಏನ್ ಬಂದಿದೆ, 2x² + 3x -14 ಅಂತ ಬಂದಿದೆ, ಹೌದಾ? ಅರ್ಥ ಆಯ್ತು ಇದು? ನಾವ್ ಇಲ್ಲಿ ಇದನ್ನ ಏನ್ ಮಾಡ್ಬೋದು, ಕ್ವೋಷಂಟ್ ಅನ್ನ ಚೇಂಜ್ ಮಾಡ್ಬೋದು, ಹೌದಾ? ಇದನ್ನ ಚೇಂಜ್ ಮಾಡ್ಬೋದು ನಾನು. ಈಗ ಇದೇ ಪ್ರಾಬ್ಲಮ್ ಅನ್ನ ಹಾಕ್ತೇನೆ ನೋಡ್ರಿ. ಏನಂದ್ರ ನಮಗ
ಎಕ್ಸ್ ಸ್ಕ್ವೇರ್ ಮೈನಸ್ 2 ಅಂತ ಇದೆ. ಹೌದಾ, ನಮ್ದು ಇದಿತ್ತು. ಆಮೇಲೆ ಇಲ್ಲಿ ಚೇಂಜ್ ಮಾಡ್ತೇನೆ ನೋಡ್ರಿ, ನಾನು ಇದನ್ನ ಪೂರ್ತಿ ಚೇಂಜ್ ಮಾಡ್ತೇನೆ ನೋಡ್ರಿ. ಇಲ್ಲಿ ಈಗೇನ್ ನಮ್ದೇನ್ ನಾ ಕ್ವಶನ್ ಬಿಡಿಸಿದ್ನಲ್ಲ ಅದನ್ನೇ ನಾನು ನಿಮಗ್ ತೋರಿಸ್ತಾ ಇದ್ದೀನಿ ಏನಂತ ಹೇಳಿ. ಏನಿತ್ತು ಅದು, ಎಕ್ಸ್ ಕ್ಯೂಬ್ ಅಂತ ಇತ್ತು. ಎಕ್ಸ್ ಕ್ಯೂಬ್, ಹೌದಾ, ಎಕ್ಸ್ ಕ್ಯೂಬ್ ಮೈನಸ್, ಹೌದಾ, ಆಮೇಲೆ 3x ಸ್ಕ್ವೇರ್ ಅಂತ ಇದೆ. ಹೌದಾ, ಎಕ್ಸ್ ಸ್ಕ್ವೇರ್, ಆಮೇಲೆ ಮತ್ತೇನಿದೆ ಪ್ಲಸ್ 5x ಅದಾದ್ಮೇಲೆ ನಮಗ -3 ಅಂತ ಇದೆ. ಹೌದಾ, ಸೊ ನೋಡೋಣ ಯಾವ ರೀತಿ ಆನ್ಸರ್ ಬರ್ತೈತೆ ಅಂತ ಹೇಳಿ. ನೋಡ್ತೀರಿ, ನಾ ಏನ್ ಕ್ವಶನ್ ಆಗಲೇ ಆನ್ಸರ್ ಮಾಡಿದ್ನಲ್ಲ ಅದ್ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನ ತೋರಿಸ್ತಾ ಇದ್ದೇನೆ ನಿಮ್ಗ. ಒಂದ್ ಸೆಕೆಂಡ್, ಇಲ್ಲಿ ನೋಡ್ರಿ, ನಿಮ್ಗ ಸ್ಕ್ರೀನ್ ಅನ್ನ ಶೇರ್ ಮಾಡ್ತಾ ಇದ್ದೆ ನಿಮ್ಗ. ಹೌದಾ, ಇಲ್ಲಿ ನೋಡ್ರಿ, ಅದು ಕೂಡ ನಿಮ್ಗ ಅದೊಂದು ಸಿಮ್ಯುಲೇಷನ್. ಹೌದಾ, ಅದೊಂದು ಸಿಮ್ಯುಲೇಷನ್ ಇಲ್ಲೇ ನೋಡ್ತಾ ಇದ್ರಿ. ಹೌದಾ, ಇವು ಕೂಡ ನಿಮ್ಗ ಅದೇ ರೀತಿ ಕಾಮೆಂಟು ಅಥವಾ ಭಾಗಾಕಾರ ಕ್ರಮವಿದೆ ಬರ್ತಕ್ಕಂತ ನಿಮ್ಗ ಇವು ಎಕ್ಸಾಂಪಲ್ಸ್ ಗಳು. ಇಲ್ಲೇ ನೋಡಿ, ಅದರಷ್ಟು ಡಿಟೇಲ್ ಇದು ಸಿಮ್ಯುಲೇಷನ್. ಓಕೆ, ಕಂಟಿನ್ಯೂ ಮಾಡೋಣ. ಜಸ್ಟ್ ಈಗ ಸೆಕೆಂಡ್ ಪ್ರಾಬ್ಲಮ್ ಅನ್ನ ನೋಡೋಣಂತ. ಹೌದಾ, ಸೆಕೆಂಡ್ ಪ್ರಾಬ್ಲಮ್ ಏನಿದೆ ನೋಡ್ರಿ. ಸೆಕೆಂಡ್ ಪ್ರಾಬ್ಲಮ್ ಏನಿದೆ ಅಂದ್ರ ಪಿ ಆಫ್ ಎಕ್ಸ್. ಹೌದಾ, ನಾನು ಡೈರೆಕ್ಟ್ ಪಿ ಆಫ್ ಎಕ್ಸ್ ಅನ್ನ ಬರ್ಕೋತೇನೆ ನೋಡ್ರಿ. ಡೈರೆಕ್ಟ್ ಪಿ ಆಫ್ ಎಕ್ಸ್ ಯಾವ ರೀತಿ ಇದೆ ಅಂತಂದ್ರ x⁴. ಹೌದಾ, ಅದಾದ್ಮೇಲೆ ನಮಗ -3x² ಅಂತ ಇದೆ. ಹೌದಾ, -3x² ಅಂತ ಇದೆ, ಪ್ಲಸ್ 4x, ಅದಾದ್ಮೇಲೆ ಪ್ಲಸ್ 5 ಅಂತ ಇದೆ. x⁴ -3x² ಪ್ಲಸ್ 4x ಪ್ಲಸ್ 5 ಅಂತ ಇದೆ. ಹೌದಾ, ಸೊ ಅದಾದ್ಮೇಲೆ ನಮ್ಗೆ ಇಲ್ಲಿ ಜಿ ಆಫ್ ಎಕ್ಸ್ ಅನ್ನ ಈ ಸೈಡ್ ಬರ್ಕೋತೇನೆ ನೋಡ್ರಿ. ಸ್ವಲ್ಪ ಇದನ್ನ ಸೆಕೆಂಡ್ ಒನ್ ಅನ್ನ ರಬ್ ಮಾಡ್ತೇನೆ. ಇಲ್ಲಿ ನಾನು ಬರಿತೇನೆ ಯಾವ ರೀತಿ ಇದೆ ಅಂದ್ರ, ಅಲ್ಲಿ ನೋಡ್ರಿ ಸ್ವಲ್ಪ, ಇಲ್ಲಿ x² ಪ್ಲಸ್ 1 ಮೈನಸ್ ಎಕ್ಸ್ ಅಂತ ಇದೆ. ಹೌದಾ, x² ಪ್ಲಸ್ 1 ಮೈನಸ್ ಎಕ್ಸ್ ಇದ್ದಾಗ ನಮಗಿಲ್ಲಿ ನೋಡ್ರಿ ಸ್ವಲ್ಪ ಆರ್ಡರ್ ಚೇಂಜ್ ಆಗಿದೆ ಇಲ್ಲಿ. ಹೌದಾ, ಇಲ್ಲಿ x² ಆದ್ಮೇಲೆ ನಮ್ಗೆ ಏನ್ ಬರ್ಬೇಕಿತ್ತು ಹೇಳ್ರಿ, ಎಕ್ಸ್ ಬರ್ಬೇಕಿತ್ತು. ಹೌದಾ, ಸೊ ಅಲ್ಲಿ ಏನಾಗತ್ತ ನಮ್ಗೆ +1 ಬಂದಾಗ ಇದು ನಮ್ಗ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರ ನಮ್ದು ಕರೆಕ್ಟ್ ಆರ್ಡರ್ ಒಳಗೆ ಇದೆಯೋ ಇಲ್ಲೋ ಅಂತ ಹೇಳಿ ನಾವು ಚೆಕ್ ಮಾಡ್ಬೇಕು. ಸೊ ಇದನ್ನ ಯಾವ ರೀತಿ ಬರೀತೇವೆ ನೋಡ್ರಿ, ಇಲ್ಲಿ x² ಅದಾದ್ಮೇಲೆ ನಮ್ಗೆ ಏನ್ ಬರ್ಬೇಕು ಹೇಳ್ರಿ, -x ಅಂತ ಬರ್ಬೇಕು. ಸೊ -x ಪ್ಲಸ್ 1 ಅಂತ ಬರ್ಬೇಕು. ಹೌದಾ, ಅದನ್ನ ನಾನು ಇಲ್ಲೇ ಬರಿಬೇಕು. ನಿಮ್ಗೆ ಇಲ್ಲೇ ಸ್ವಲ್ಪ ಎಕ್ಸಾಮ್ ಒಳಗ ಕನ್ಫ್ಯೂಸ್ ಆಗೋ ಟೈಪ್ ಇರ್ತೈತಿ. ಯಾವ ರೀತಿ ಅಂದ್ರೆ x² ಪ್ಲಸ್ ಇಲ್ಲಿ ಅಂದ್ರ ಆರ್ಡರ್ ಅನ್ನ ಹಿಂದೆ ಮುಂದೆ ಮಾಡಿ ಕೊಟ್ಟಿರ್ತಾರ. ಸೊ ನಾವ್ ಅದನ್ನ ಕರೆಕ್ಟ್ ಇದೆ ಇಲ್ಲೋ, ಅದ್ ಆರ್ಡರ್ ಒಳಗ್ ಕರೆಕ್ಟ್ ಇದೆ ಇಲ್ಲೋ ಅನ್ನೋದನ್ನ ನಾವು ನೀಟಾಗಿ ಬರ್ಕೋಬೇಕು. ಹೌದಾ, ಇಲ್ಲಿ ನೋಡ್ರಿ, x² -x ಪ್ಲಸ್ 1 ಅನ್ನ ಈ ರೀತಿ ನಾವು ಬರ್ಕೋಬೇಕು. ಅವ್ರು ಕೊಟ್ಟಿರೋದ ಇಲ್ಲಿ ಬೇರೆ ಇದೆ, ಇಲ್ಲಿ ನಾವೇನ್ ಮಾಡ್ಬೇಕು, ಇದನ್ನ ಚೇಂಜ್ ಮಾಡಿ ಬರ್ಕೋಬೇಕು. ಹೌದಾ, ಇವಾಗ ನಾವೇನ್ ಮಾಡ್ಬೇಕು, ಭಾಗಾಕಾರವನ್ನ ಮಾಡ್ಬೇಕು. ಹೌದಾ, ಯಾವ ರೀತಿ ಅಂತ ಹೇಳಿ ನೋಡ್ರಿ ಇಲ್ಲಿ. ಹೌದಾ, ಇಲ್ಲಿ ನೋಡ್ರಿ ಇನ್ನೊಂದು ನಾನ್ ನಿಮಗ್ ಮೆಥಡ್ ಏನಂದ್ರ, ಇಲ್ಲಿ ನೋಡ್ರಿ x⁴ ಇದೆ. ಹೌದಾ, ಅದಾದ್ಮೇಲೆ ಇಲ್ಲಿ ನಮಗ ಡೈರೆಕ್ಟ್ 2 ಅನ್ನ ಕೊಟ್ಟಿದಾರ ಅವರು. ಅಂದ್ರೆ ಇಲ್ಲಿ ನಡು ಏನ್ ಮಿಸ್ ಆಯ್ತು, ನಮಗ x³ ಅನ್ನೋದು ಮಿಸ್ ಆಯ್ತು. ಸೊ ಅದನ್ನ ನಾನು ಯಾವ ರೀತಿ ಬರೀತೇನೆ ನೋಡ್ರಿ. ಹೌದಾ, ಇಲ್ಲಿ ಏನ್ ಮಾಡ್ಬೇಕಂದ್ರ +0 × x³
ಕ್ಯೂಬ್ ಅಂತ ಬರ್ಕೋಬೇಕು. ಯಾಕಂದ್ರೆ ಅಲ್ಲಿ ಆರ್ಡರ್ ಅನ್ನ ಅವರು ಬಿಟ್ಟಿದಾರು. ನಮಗ ಅದನ್ನ ಹಂಗ ಬರ್ದಿವಿ ಅಂದ್ರೆ ನಮ್ದು ಲೆಕ್ಕ ತಪ್ಪುವಂತ ಚಾನ್ಸ್ ಇದೆ. ಹೌದಾ? ಸೊ x⁴ ಪ್ಲಸ್ 0 ಇಂಟು ಅಲ್ಲಿ ಯಾವುದೇ ಸಂಖ್ಯೆಯನ್ನ ಕೊಡದೇ ಇರೋ ಕಾರಣಕ್ಕೆ ನಾನು ಅದನ್ನ 0 ಇಂಟು x³ ಅಂತ ತಗೊಂಡೆ. ಅದಾದ್ಮೇಲೆ ಮತ್ತೇನಿದೆ ಹೇಳ್ರಿ, -3x² ಅಂತ ಇದೆ. ಹೌದಾ? ಪ್ಲಸ್ 4x ಆಮೇಲೆ ಪ್ಲಸ್ 5 ಅಂತ ಇದೆ. ಹೌದಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಷ್ಟು ದೊಡ್ಡ ಪ್ರಾಬ್ಲಮ್ ಇದೆ ಇದು. ಹೌದಾ? ಇವಾಗ ನಾವೇನ್ ಮಾಡ್ಬೇಕು, ನಮ್ಮ ಉದ್ದೇಶ ಏನ್ ಹೇಳ್ರಿ, ಒಂದೇದನ್ನ ಪ್ರಾಬ್ಲಮ್ ಅಂದ್ರೆ ಒಂದೇ ಬಹುಪದೋಕ್ತಿಯನ್ನ ನಾವೇನ್ ಮಾಡ್ತಾ ಹೋಗ್ಬೇಕು, ಕ್ಯಾನ್ಸಲ್ ಮಾಡ್ತಾ ಮಾಡ್ತಾ ಹೋಗ್ಬೇಕು. ಹೌದಾ? ಇಲ್ಲೇ x² ಇದೆ, ಇಲ್ಲೇ x⁴ ಅಂತ ಇದೆ. ಹೌದಾ? ಇಲ್ಲಿ x⁴ ಇರೋದ್ರಿಂದ ನಾನು ಈ x² ಗೆ ಎಷ್ಟು ಎಕ್ಸ್ ದಿಂದ ಗುಣಾಕಾರ ಮಾಡಿದಾಗ ನಮ್ಗೆ ಏನ್ ಬರ್ಬೇಕು ಹೇಳ್ರಿ, x⁴ ಬರ್ತೈತೆ ಅಂತ ನಮ್ಗೆ ಗೊತ್ತಾಗ್ಬೇಕು. ಹೌದಾ? ನಿಮ್ಗೆ ಅದು ಗೊತ್ತಾಗ್ಲಿಲ್ಲ ಅಂತ ಇಲ್ಲಿ ನೋಡ್ರಿ, x⁴ ಅನ್ನ ಈ ರೀತಿ ಮೇಲೆ ಇಡ್ರಿ, ಅದಾದ್ಮೇಲೆ x² ಅನ್ನ ಈ ರೀತಿ ಕೆಳಗಿಡ್ರಿ. ಹೌದಾ? ಇಲ್ಲಿ ನೋಡ್ರಿ, ಭಾಗಾಕಾರ ಮಾಡ್ಬೇಕಂದ್ರ 4x ಒಳಗೆ 2x ಹೋತಂದ್ರೆ ಎಷ್ಟು ಉಳಿತು, x² ಅಂತ ಉಳಿತು. ಹಾಗಾದ್ರೆ ಈ x² ಗೆ ನಾ ಏನ್ ಮಾಡ್ಬೇಕು, ಮತ್ತೆ x² ದಿಂದ ಗುಣಾಕಾರ ಮಾಡಿದಾಗ ನನ್ಗೆ ಏನ್ ಬರ್ತೈತೆ ಹೇಳ್ರಿ, x⁴ ಅನ್ನೋದು ಬರ್ತೈತಿ ನಮಗ. ಸೊ ಅದನ್ನ ಯಾವ ರೀತಿ ಮಾಡ್ತೇನೆ ನೋಡ್ರಿ, ಇಲ್ಲಿ ಈ x² ಅನ್ನ ಈ ಸೈಡ್ ಬರ್ಕೋತೇನ್ರಿ, x² ಅನ್ನ ಈ ರೀತಿ ಬರ್ಕೋತೇನೆ. ಇವಾಗ ಈ x² ದಿಂದ ನಿಮ್ ಇಂಪಾರ್ಟೆಂಟ್ ಇರುದ ಇದು ಕೆಸಲ್ ನಾವು ಯಾವ ಸಂಖ್ಯೆಯನ್ನ ಇಲ್ಲಿ ಬರಿತೇವಿ ಅದು ನಮಗ ಬಹಳ ಇಂಪಾರ್ಟೆಂಟ್. ಹೌದಾ? ಸೊ ಇಲ್ಲಿ x² ಅಂದ್ರ ಈ x² ದಿಂದ ಈ 3 ಪದೋಕ್ತಿಗಳಿಗೆ ನಾವು ಗುಣಾಕಾರ ಮಾಡಿ ಇಲ್ಲಿ ಇಡ್ಬೇಕು. ಹೌದಾ? ನಾ ಯಾವ ರೀತಿ ಇಡ್ತೇನೆ ಅಂತ ಹೇಳಿ, x² ಇಂಟು x², x⁴. ಹೌದಾ? ಕರೆಕ್ಟಾ? ಅದಾದ್ಮೇಲೆ ಇಲ್ಲೇ ಮೊದಲ ಚಿಹ್ನೆಗಳನ್ನ ಗುಣಾಕಾರ ಮಾಡ್ರಿ. ಇಲ್ಲಿ ಮೈನಸ್ ಇದೆ, ಇಲ್ಲೇ ಪ್ಲಸ್ ಇದೆ ನಮಗ. ಹೌದಾ? ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ರಿ. ಈ ಲೆಕ್ಕಗಳು ಈಸಿ ಇದಾವು, ಬಟ್ ಕನ್ಫ್ಯೂಸ್ ಆಗುವಂತ ಚಾನ್ಸ್ ನಿಮಗ ಬಾಳ ಇರ್ತೈತಿ. ಹೌದಾ? ಇಲ್ಲಿ ಮೈನಸ್ ಇಲ್ಲೇ ಪ್ಲಸ್ ಇರೋದ್ರಿಂದ ಮೈನಸ್ ಇಂಟು ಪ್ಲಸ್ ಏನಾಗತ್ತ ನಮಗ, ಮೈನಸ್ x² ಇಂಟು x² ಇಂಟು x ಅಂದ್ರ ಇಲ್ಲಿ 2 x ಗೆ ಇನ್ನೊಂದು x ಅನ್ನ ಕೂಡಿಸಿದಾಗ ನಮ್ಗೆ ಏನಾಯ್ತು, x³ ಆಯ್ತು. x³ ಇಲ್ಲಿ ಏನು ಇರ್ಲಿಲ್ಲ ಅಂದ್ರೆ ಏನಿರ್ತೈತಿ, 1 ಇರ್ತೈತಿ. ಅದಾದ್ಮೇಲೆ ಪ್ಲಸ್ ಇಂಟು ಪ್ಲಸ್, ಪ್ಲಸ್ ಇಲ್ಲಿ ಏನಾಯ್ತು, x² ಇಂಟು 1 ಏನಾಗತ್ ನಮ್ಗ, x² ಆಗತ್ತ. x² ಇಂಟು 1 x² ಅಂತ ಆಗತ್ತ. ಹೌದಾ? ಕರೆಕ್ಟ್? ಅದಾದ್ಮೇಲೆ ನೋಡ್ರಿ, ನಿಮಗ ಹೇಳಿದೆ ನಾನು ಬಹುಪದೋಕ್ತಿಗಳನ್ನ ಪ್ಲಸ್ ಮೈನಸ್ ಮಾಡ್ಬೇಕಾದ್ರೆ ನಮಗ ಕೆಳಗಿರ್ತಕ್ಕಂತ ಬಹುಪದೋಕ್ತಿಗಳ ಚಿಹ್ನೆಗಳು ನಮಗೇನಾಗತ್ತ, ಚೇಂಜ್ ಆಗ್ತಾವು ಚಿಹ್ನೆಗಳು. ಈಗ ನೋಡ್ರಿ, ಇದು ಪ್ಲಸ್ ಐತಿ, ಈಗ ಏನು ಇರ್ಲಿಲ್ಲ ಅಂದ್ರೆ ಏನಿರ್ತೈತಿ ಹೇಳ್ರಿ, ಇಲ್ಲೇ ಪ್ಲಸ್ ಇರ್ತೈತಿ, ಅದೇನಾಗತ್ ನಮಗ ಮೈನಸ್ ಆಗತ್ತ. ಇಲ್ಲಿ ಮೈನಸ್ ಇದ್ದದ್ದು ಏನಾಗತ್ ನಮಗ ಇಲ್ಲೇ ಪ್ಲಸ್ ಆಗತ್ತ, ಇಲ್ಲಿ ಪ್ಲಸ್ ಇದ್ದದ್ದು ಏನಾಗತ್ತ ಮೈನಸ್ ಅಂತ ಆಗತ್ತ. ಸೊ ಇಲ್ಲಿ ನೋಡ್ರಿ, x⁴ ಮೈನಸ್ x⁴ ಏನಾಯ್ತು ನಮ್ಗ, ಕ್ಯಾನ್ಸಲ್ ಆಯ್ತು. ನಮಗ್ ಇದ್ರೊಳಗೆ ಇರುವಂತಹ ಉದ್ದೇಶನ ಏನಂದ್ರ ಕ್ಯಾನ್ಸಲ್ ಮಾಡ್ಬೇಕು ನಾವು. ಹೌದಾ? ಫಸ್ಟ್ನೇ ಇರ್ತಕ್ಕಂತ ಫಸ್ಟ್ ಬರ್ತಕ್ಕಂತ ಬಹುಪದೋಕ್ತಿಯನ್ನ ಅಂದ್ರ ಆ ಬೀಜೋಕ್ತಿಯನ್ನ ಕ್ಯಾನ್ಸಲ್ ಮಾಡ್ತಾ 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 ಹೋಗ್ಬೇಕು. ಲಾಸ್ಟಿಗೆ ನಮಗ ರಿಮೈಂಡರ್ ಉಳಿತೈತಿ ಅಥವಾ ಶೇಷ ಅನ್ನೋದು ನಮಗ ಉಳಿತೈತಿ. ಆಮೇಲೆ ನೋಡ್ರಿ, 0 ಪ್ಲಸ್ 1 ಎರಡೂ ಸಜಾತಿಯ ಚಿಹ್ನೆಗಳದಾವ, ಅವಾಗ ನಾವೇನ್ ಮಾಡ್ಬೇಕು, ಕೂಡಿಸ್ಬೇಕು. ಇಲ್ಲಿ ಪ್ಲಸ್ ಪ್ಲಸ್ ಏನಾಯ್ತು, 1x³ ಅಂದ್ರ ಇಲ್ಲಿ 0 ಪ್ಲಸ್ 1 ಅಂದ್ರ 1, ಬಟ್ ಅದ್ ನಾವು x³ ಅಂತ ತಗೋತೇವಿ. ಹೌದಾ? ಅದಾದ್ಮೇಲೆ ನೋಡ್ರಿ, ಮೈನಸ್ ಮೈನಸ್ ಸಜಾತಿಯ ಚಿಹ್ನೆಗಳಿದ್ರೆ ಏನ್ ಮಾಡ್ಬೇಕು, ಕೂಡಿಸ್ಬೇಕು. ಹೌದಾ? ಮೈನಸ್ ಮೈನಸ್ ಏನಾಯ್ತು, ಮೈನಸ್. ಇಲ್ಲಿ ಏನು ಇರ್ಲಿಲ್ಲ ಅಂದ್ರೆ ಏನಾಗತ್ತ ನಮ್ಗ, 3 1 ಎಷ್ಟಾಗತ್ತ, 4x². ಆಮೇಲೆ ನಾನು ಏನ್ ಮಾಡ್ತೇನೆ, ನೀವು ಭಾಗಾಕಾರದೊಳಗ ಫಸ್ಟ್ ಏನ್ ಮಾಡ್ತೀರಿ, ಒಂದೊಂದ ಸಂಖ್ಯೆಯನ್ನ ಮಾಡ್ತಾ ಇರ್ತೀರಿ. ಅದು ಮುಗಿತಂದ್ರ ನೆಕ್ಸ್ಟ್ ಸಂಖ್ಯೆಯನ್ನ ಇಳಿಸ್ಕೋತಾ ಇರ್ತೀರಿ. ಹೌದಾ? ಸ್ವಲ್ಪ ಸಂಖ್ಯೆಗಳ ಭಾಗಾಕಾರವನ್ನ ಮಾಡೋದನ್ನ ನೀವು ನೆನಪು ಮಾಡ್ಕೊರಿ ಇದ್ರೊಳಗ. ಹೌದಾ? ಈಗ ನಾ ಇನ್ನೊಂದ್ ಸಂಖ್ಯೆ ಉಳ್ದೈತಿ, ಇದನ್ನ ನಾನು ಏನ್ ಮಾಡ್ತೇನೆ, ಇಲ್ಲಿ ಇಳಿಸ್ಕೊತೇನಿ. ಹೌದಾ? ಈಗ ಎಷ್ಟಾಯ್ತು, ಪ್ಲಸ್ 4x ಆಯ್ತು. ಕರೆಕ್ಟ್? ಇವಾಗ ನೋಡ್ರಿ, ಇಲ್ಲಿ x³ ಇದೆ, ಇಲ್ಲಿ x² ಇದೆ. ಹೌದಾ? ಇಲ್ಲಿ x³ ಇದೆ, ಇಲ್ಲಿ x² ಇದೆ ಅಂದ್ರ ಇಲ್ಲಿ x³ ಬರ್ಬೇಕಂದ್ರ ಈ x² ಗೆ ನಾನು ಎಷ್ಟು x ದಿಂದ ಗುಣಾಕಾರ ಮಾಡ್ಬೇಕು,
ನೋಡ್ರಿ ಸ್ವಲ್ಪ ಎಷ್ಟು ಎಕ್ಸ್ ದಿಂದ ನಾನು ಗುಣಾಕಾರ ಮಾಡ್ಬೇಕು. ಇಲ್ಲಿ ಎಕ್ಸ್ ಕ್ಯೂಬ್ ಇದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ. ಈ ಎಕ್ಸ್ ಸ್ಕ್ವೇರ್ ಇದು ಎಕ್ಸ್ ಕ್ಯೂಬ್ ಆಗ್ಬೇಕಂದ್ರ ನಾನು ಇನ್ ಒಂದೇ ಎಕ್ಸ್ ನಮಗ ಕಡಿಮೆ ಇದೆ. ಸೊ ಅದನ್ನ ನಾನು ಏನ್ ಮಾಡ್ತೇನೆ, ಪ್ಲಸ್, ಹೌದಾ, ಎಕ್ಸ್ ದಿಂದ ಅದಕ್ಕ ಗುಣಾಕಾರ ಮಾಡ್ತೇನೆ. ಪ್ಲಸ್ ಎಕ್ಸ್ ದಿಂದ ಅದಕ್ಕ ಗುಣಾಕಾರ ಮಾಡ್ತೇನೆ. ಸೊ ಇಲ್ಲಿ ಎಕ್ಸ್ ಅನ್ನ ಬರ್ಕೊಂಡ ಮೇಲೆ ಈ ಎಕ್ಸ್ ದಿಂದ ಈ ಮೂರು ಪದಗಳಿಗೆ ಗುಣಾಕಾರ ಮಾಡಿ ನಾನು ಇಲ್ಲಿ ಮತ್ತಿಡ್ಬೇಕು. ಹೌದಾ, ಇಲ್ಲಿ ನೋಡ್ರಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಎಷ್ಟಾಗತ್ತ ನಮಗ, ಎಕ್ಸ್ ಕ್ಯೂಬ್ ಆಗತ್ತ. ಹೌದಾ, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಆಗತ್ತ. ಅದಾದ್ಮೇಲೆ ಚಿಹ್ನೆಗಳ ಗುಣಾಕಾರ ಮಾಡ್ರಿ, ಪ್ಲಸ್ ಇಂಟು ಮೈನಸ್ ಏನಾಗತ್ತ, ಮೈನಸ್ ಎಕ್ಸ್ ಇಂಟು ಎಕ್ಸ್ ಏನಾಗತ್ತ, ಮೈನಸ್ ಎಕ್ಸ್ ಸ್ಕ್ವೇರ್ ಆಗತ್ತ. ಹೌದಾ, ಆಮೇಲೆ ಪ್ಲಸ್ ಇಂಟು ಪ್ಲಸ್ ಏನಾಗತ್ತ, ಪ್ಲಸ್ ಎಕ್ಸ್ ಮತ್ತಿದೊಂದು ಎಕ್ಸ್ ಎಷ್ಟಾಗತ್ತ, ಒಂದು ಎಕ್ಸ್ ಆಗತ್ತ. ಅದು ಒಂದನ್ನ ನಾವು ಬರೀದೇ ಇದ್ರು ನಡಿತೈತಿ, ಯಾಕಂದ್ರ ಅಲ್ಲಿ ಒಂದು ಇದ್ದೇ ಇರ್ತೈತಿ. ಈ ಎಕ್ಸ್ ಆಯ್ತು, ಕರೆಕ್ಟ್. ಇವಾಗ ನಾವೇನ್ ಮಾಡ್ಬೇಕು, ಮತ್ತ ಚಿಹ್ನೆಗಳನ್ನ ಚೇಂಜ್ ಮಾಡ್ಬೇಕು. ಯಾವುದೇ ಈಗ ಭಾಗಾಕಾರ ಒಳಗ್ ನಾವು ಮಾಡ್ಬೇಕಂದ್ರ ಚಿಹ್ನೆಗಳನ್ನ ಚೇಂಜ್ ಮಾಡ್ಬೇಕು. ಸೊ ಇಲ್ಲಿ ಪ್ಲಸ್ ಇದ್ದದ್ದು ಏನಾಯ್ತು, ಮೈನಸ್ ಆಯ್ತು. ಹೌದಾ, ಇಲ್ಲಿ ಮೈನಸ್ ಇದ್ದದ್ದು ಏನಾಯ್ತು, ಪ್ಲಸ್ ಆಯ್ತು. ಅಂದ್ರೆ ನಿಮ್ಗ ಗೊತ್ತಾಗ್ಬೇಕು ಚಿಹ್ನೆಗಳ ಚೇಂಜ್ ಅಂದ್ರ ಯಾವ ರೀತಿ ಅಂದ್ರ, ಮೈನಸ್ ಇದ್ದದ್ದು ಪ್ಲಸ್ ಆಕೈತಿ, ಪ್ಲಸ್ ಇದ್ದದ್ದು ಮೈನಸ್ ಆಗ್ತೈತಿ. ಇಲ್ಲಿ ನೋಡ್ರಿ, ಈಗ ಆಲ್ರೆಡಿ ಪ್ಲಸ್ ಇತ್ತು, ಅದೇನಾಯ್ತು ಚೇಂಜ್ ಆಗಿ ಮೈನಸ್ ಆಯ್ತು. ಆಲ್ರೆಡಿ ಮೈನಸ್ ಇದ್ದದ್ದು ಚೇಂಜ್ ಆಗಿ ಏನಾಯ್ತು, ಪ್ಲಸ್ ಆಯ್ತು. ಈಗ ಪ್ಲಸ್ ಇದ್ದದ್ದು ಏನಾಯ್ತು, ಮೈನಸ್ ಅಂತ ಆಯ್ತು. ಹೌದಾ, ಇವಾಗ ಏನ್ ಮಾಡ್ಬೇಕು, ಮತ್ತೆ ನಮ್ಗೆ ಏನಾಯ್ತು, ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಕ್ಯೂಬ್ ಏನಾಯ್ತು, ಕ್ಯಾನ್ಸಲ್ ಆಯ್ತು. ಹೌದಾ, ಇಲ್ಲಿ ನೋಡ್ರಿ ಮೈನಸ್ 4x ಸ್ಕ್ವೇರ್ ಐತಿ, ಇಲ್ಲೇ ಪ್ಲಸ್ ಐತಿ. ವಿಜಾತಿಯ ಚಿಹ್ನೆಗಳದವು. ವಿಜಾತಿಯ ಚಿಹ್ನೆಗಳಿದ್ರೆ ನಾನು ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. 4 ಮೈನಸ್ 1 ಅಂದ್ರ 3x ಸ್ಕ್ವೇರ್, ಇಲ್ಲಿ ಮೈನಸ್ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಮೈನಸ್ ಬಂತು. ಅದಾದ್ಮೇಲೆ ನೋಡ್ರಿ ಇಲ್ಲಿ ಕೂಡ ನಮ್ಗೆ ಏನಾಯ್ತು, ಪ್ಲಸ್ ಮೈನಸ್. ಸಜಾತಿಯ ಚಿಹ್ನೆಗಳು ಇಲ್ಲ, ವಿಜಾತಿಯ ಚಿಹ್ನೆಗಳದಾವ್. ವಿಜಾತಿಯ ಚಿಹ್ನೆಗಳಿದ್ರೆ ನಾನು ಏನ್ ಮಾಡ್ತೇನೆ, ಇಲ್ಲಿ ಒಂದನ್ನ 4 ಮೈನಸ್ 3 ಅಂದ್ರ ಪ್ಲಸ್ 3x ಆಯ್ತು. ಹೌದಾ, ಅದಾದ್ಮೇಲೆ ಇಲ್ಲಿ ಏನಾಗತ್ ನೋಡ್ರಿ, ಮತ್ ಇನ್ನೂ ಒಂದು ಸಂಖ್ಯೆ ಇದೆ, ಪ್ಲಸ್ 5 ಅನ್ನ ನಾನು ಇಲ್ಲಿ ಇಳಿಸ್ಕೊತೀನಿ. 3x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 5 ಅಂತ ಇದೆ. ಹೌದಾ, ಸೊ ಈಗ ಏನಾಗತ್ತ ನೋಡ್ರಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇನ್ನು ಎಕ್ಸ್ಟ್ರಾ ಏನ್ ಉಳಿದೈತಿ, ಇಲ್ಲಿ ಮೈನಸ್ 3 ಇದೆ. ಆ ಮೈನಸ್ 3 ದಿಂದ ನಾ ಇಲ್ಲಿ ಗುಣಾಕಾರ ಮಾಡ್ತೀನಿ, ಮೈನಸ್ 3. ಹೌದಾ, ಮೈನಸ್ 3 ಇಂಟು ಎಕ್ಸ್ ಸ್ಕ್ವೇರ್ ಏನಾಯ್ತು, ಮೈನಸ್ 3x ಸ್ಕ್ವೇರ್. ಸ್ವಲ್ಪ ಇದು ಲಾಸ್ಟ್ ಇರೋದ್ರಿಂದ ನಿಮ್ಗೆ ಕಾಣಿಸ್ತಿಲ್ಲ ಗೊತ್ತಿಲ್ಲ, ಮೈನಸ್ ಸ್ವಲ್ಪ ಇಲ್ಲಿ ಬರೀತೆ ನೋಡ್ರಿ ಬೇಕಾರ, ಮೈನಸ್ 3x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 5 ಅಂತ ಇದೆ. ಹೌದಾ, ಆಮೇಲೆ ಮೈನಸ್ 3x ಸ್ಕ್ವೇರ್, ಆಮೇಲೆ ಮೈನಸ್ ಇಂಟು ಮೈನಸ್ ಪ್ಲಸ್ 3x, ಆಮೇಲೆ ಮೈನಸ್ 3 ಅಂತ ಇದೆ. ಹೌದಾ, ಇಲ್ಲಿ ಏನಾಗುತ್ತೆ ನಮ್ಗ ಕೆಳಗಿನ ಚಿಹ್ನೆಗಳು ಚೇಂಜ್ ಆಗ್ತಾವು. ಇಲ್ಲಿ ಪ್ಲಸ್, ಇದು ಮೈನಸ್ ಆಯ್ತು, ಇದು ಕೂಡ ಪ್ಲಸ್ ಆಯ್ತು. ಇವೆರಡು ಕ್ಯಾನ್ಸಲ್ ಅದು. ನಮಗ 5 ಪ್ಲಸ್ 3 ಎಷ್ಟಾಯ್ತು, 8 ಆಯ್ತು. ಲಾಸ್ಟ್ ರಿಮೈಂಡರ್ ಎಷ್ಟಾಯ್ತು, 8 ಆಯ್ತು. ಇದು ನಿಮ್ದು ಪೂರ್ತಿ ಪ್ರಾಬ್ಲಮ್ ಅನ್ನ ಈ ರೀತಿ ಬಿಡಿಸ್ಬೇಕು. ಸ್ವಲ್ಪ ನಾ ಇದನ್ನ ಮಿಡ್ಲ್ ಅನ್ನ ಸ್ಟಾಪ್ ಮಾಡಿದ್ದೆ ಅಂದ್ರೆ ನಿಮ್ಗ ಕನ್ಫ್ಯೂಸ್ ಆಗೋದಕ್ಕೆ ಪೂರ್ತಿಯನ್ನ ಮುಗಿಸಿದೆ, ಕಂಪ್ಲೀಟ್ ಮಾಡಿಬಿಟ್ಟೆ ಇದನ್ನ ಪ್ರಾಬ್ಲಮ್ ಅನ್ನ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಅಭ್ಯಾಸ ನಿಮ್ಗ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.